ನನ್ಗೆ ಅದನ್ನ ಒಂದು ಇವತ್ತಿಗೂ ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ವರ್ಷಗಳಿಂದ ಇದು ಈ ಇನ್ಸಿಡೆಂಟ್ ಆಗಿ ಒಂದು 3 ವರ್ಷ ಆಗಿರ್ಬೇಕು. ನಾನು ಆಮೇಲೆ ಪರ್ಸನಲ್ ಆಗಿ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ದೆ, ಅದೇನಿದೆಯೋ ನೋಡಿ ಮಾಡಿಸ್ಕೊಡಿ ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು ಆ ನಟಿ ನಮ್ಮ ಜೊತೆ ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. ನಾನು ಹೇಳ್ತೀನಿ ನಿಮ್ಗೆ ಈ ತರದೆಲ್ಲ ಇರುತ್ತಾ ಅಂತ. ನನಗೆ ಐ ವಾಸ್ ಶಾಕ್ಡ್. ನೋ ದಿಸ್ ಇಸ್ ವೆರಿ, ಇದು ತುಂಬಾ ಇಂಜಸ್ಟಿಸ್, ಇದು ತಪ್ಪಿದು. ಆಕ್ಚುಲಿ ಯಾರು ಮಾಡಿದಾರೋ ಗೊತ್ತಿಲ್ಲ ನನಗೆ, ಬಟ್ ಅದು ತುಂಬಾ ತಪ್ಪು. ಡೈರೆಕ್ಟ್ ಆಗಿ ಹೇಳ್ತೀನಿ, ನೀವು ಯಾರು ಮಾಡಿದಾರೋ ಅದು ತುಂಬಾ ತಪ್ಪು. ಅದು ನೀವು ಫಿಲ್ಮ್ ಇವಾಗ ಹೀರೋಯಿನಿಗೆ ಬಂದ್ಬಿಟ್ಟು, ಮ್ಯಾಮ್ ನಾವು ಮೇಕಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀವಿ, ಟೆಕ್ನಿಷಿಯನ್ಸು ಅದು ಇದು ಎಲ್ಲ ಇರುತ್ತೆ, ನಿಮ್ದು ಇದು ಕಡಿಮೆ ಮಾಡ್ಕೊಂಡು, ಅದೇ ನೀವು ಹೀರೋಗೂ ಹೋಗಿ ಹೇಳಿ, ಹೀರೋಗೂ ಹೋಗಿ ಹೇಳಿ ಅದನ್ನ. ಅಂಡ್ ಅಫ್ಕೋರ್ಸ್ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಬಿಸ್ನೆಸ್ ವೈಸ್ ಅರ್ಥ ಆಗುತ್ತೆ ಕಂಪ್ಲೀಟ್ ಆಗಿ. ಒಂದು ಹೀರೋ ಇಂದಾನೆ ಇದು ಅದು ಚೇಂಜ್ ಆಗ್ತದೆ ಇವಾಗ. ಕಥೆಯಿಂದ ಡೈರೆಕ್ಟರ್ ಇಂದಾನೇ ಫಿಲ್ಮ್ ಓಡ್ತಾರೆ. ದೊಡ್ಡ ದೊಡ್ಡ ಸ್ಟಾರ್ ಫಿಲ್ಮ್ಸ್ ಕತೆ ಚೆನ್ನಾಗಿಲ್ಲ ಅಂದ್ರೆ ಆಡಿಯನ್ಸ್ ಫ್ಲಾಪ್ ಆಗ್ತದೆ, ಅದು ಚೇಂಜ್ ಆಗ್ತದೆ. ಬಟ್ ಅಗೇನ್ ಹಂಗೆ ಬೇಸಿಕ್ಸ್ ಅಲ್ಲೇ ಹೋಗೋಣ. ಐ ಅಂಡರ್ಸ್ಟ್ಯಾಂಡ್ ದ ಈಕ್ವೇಶನ್. ಬಟ್ ತೀರಾ ಕಡಿಮೆ ಈ ತರ 10,000 ಎಲ್ಲ ಹೆಂಗ್ ಸರ್ವೈವ್ ಆಗ್ತಾರೆ ಹುಡುಗಿರು? ಹೆಂಗ್ ಟ್ಯಾಲೆಂಟ್, ಅರ್ಹತೆ ಇರೋರ್ಗೆ, ಟ್ಯಾಲೆಂಟ್ ಇರೋರ್ಗೆ ಏನೋ ಆಪರ್ಚುನಿಟೀಸ್ ಸಿಗ್ಬೇಕು ಅಂದ್ರೆ ಆಪರ್ಚುನಿಟೀಸ್ ಎಲ್ಲಿ ಬರುತ್ತೆ ಈ ತರ ಇದ್ರೆ? ಟ್ಯಾಲೆಂಟ್ ಅಂದಿದ್ದಕ್ಕೆ ನಂಗೆ ನೆನಪಾಗ್ತಿದೆ, ಬಡವ್ರ ಮಕ್ಳು ಬೆಳಿಬೇಕಾ ಟ್ಯಾಲೆಂಟ್ ಇರೋರು ಬೆಳಿಬೇಕಾ ಇಂಡಸ್ಟ್ರಿಯಲ್ಲಿ ಅಂತ. ಯಾಕಂದ್ರೆ ಬಡವ್ರ ಮಕ್ಳು ಬೆಳಿಬೇಕು ಕಂಡ್ರಯ್ಯ ಅಂತ ಡಾಲಿ ಧನಂಜಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ರಾಜ್ಬಿ ಶೆಟ್ಟಿ ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಟ್ಯಾಲೆಂಟ್ ಇರೋರು ಬೆಳಿಬೇಕು, ಅವಕಾಶಗಳು ಸಿಗ್ಬೇಕು ಅವ್ರಿಗೆ ಅಂತ. ನೀವು ಭಾವನಾ ಅವರು ಇಬ್ಬರ ಒಂದು ಕೊಟೇಶನ್ಗಳಲ್ಲಿ ಯಾವ್ದನ್ನ ಅಕ್ಸೆಪ್ಟ್ ಮಾಡ್ತೀರಾ? ನಾನು ನನ್ನ ರೀತಿನಲ್ಲಿ ಹೇಳ್ತೀನಿ. ನಾನು ಇಂಡಸ್ಟ್ರಿಗೆ ಬಂದಾಗ ನೀನ್ ಯಾವ ಕಾಸ್ಟು, ನೀನ್ ಬಡವಳ, ನೀನ್ ಶ್ರೀಮಂತಿನ, ಅದೆಲ್ಲ ಕೇಳಿಲ್ಲ ನನಗೆ. ನನ್ನ ಟ್ಯಾಲೆಂಟ್ ನೋಡ್ಬಿಟ್ಟೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು. ಅಲ್ಲ, ನೀವು ಇಂಡಸ್ಟ್ರಿಗೆ ಬಂದಾಗಲ್ಲ ಇವಾಗ್ಲೂ ಅಷ್ಟೇ ಟ್ಯಾಲೆಂಟ್ ಇರೋರ್ಗೆ ಅಷ್ಟೇ ಆ ಪಾತ್ರ ಸಿಗೋದಕ್ಕೆ ದಕ್ಕೋದಕ್ಕೆ ಸಾಧ್ಯ. 100%. ಅಫ್ಕೋರ್ಸ್ ಶ್ರೀಮಂತರ ಮಕ್ಕಳಿಗೆ ಒಂದ್ ಸ್ವಲ್ಪ ಈಸಿ, ಬಿಕಾಸ್ ಅವರೇ ಪ್ರೊಡ್ಯೂಸ್ ಮಾಡ್ಕೊಬಹುದು, ಫಿಲ್ಮ್ ಲಾಂಚ್ ಮಾಡ್ಬೋದು. ಬಟ್ ಅದಾದ್ಮೇಲೆ ಏನು, ಬಡವ ಮಕ್ಕಳಿಗೆ ಆ ಸ್ಟ್ರಗಲ್ ಬೇರೆ ರೀತಿ ಇರುತ್ತೆ. ಟ್ಯಾಲೆಂಟ್ ಅಫ್ಕೋರ್ಸ್ ಅವರು ನಾನು ನೋಡಿದೆ, ಅದು ರಾಜ್ಬಿ ಶೆಟ್ಟಿ ಅವರು ಟ್ಯಾಲೆಂಟ್, ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಇರ್ತಾನೆ ಅವನು, ಶ್ರೀಮಂತನ ಮಗ. ಅವನಿಗೆ ಆಬ್ವಿಯಸ್ಲಿ ನಾನು ಇದು ಕೊಡ್ತೀನಿ, ಅವ್ನು ದುಡ್ಡಿದೆ ಅಂತ ಅಲ್ಲ, ಟ್ಯಾಲೆಂಟ್ ಇದೆ ಅಂತ. ಸೊ ಡೋಂಟ್ ಗೆಟ್ ದಿಸ್ ಕಾಸ್ಟ್, ರಿಲಿಜನ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಹೈಯೆಸ್ಟ್ ಎಂಪ್ಲಾಯ್ಡ್ ಇಂಡಸ್ಟ್ರಿ ಇನ್ ದ ಹೋಲ್ ವರ್ಲ್ಡ್. ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಇದರಲ್ಲಿ, ಆಯ್ತಾ? ಸೊ ಇದರಲ್ಲಿ ನೀವು ಕಾಸ್ಟ್ ಆಗ್ಬೋದು, ನೀವು ಬಡವ, ಅದು ಇದು. ನಾನು ಅಲ್ಲಿಂದ ಬಂದಿದ್ದೀನಿ ಮೇಡಮ್, ನಾನು ಇಲ್ಲಿಂದ ಬಂದಿದ್ದೀನಿ, ನನಗೆ ಒಂದು ಸ್ವಲ್ಪ ಚಾನ್ಸ್ ಕೊಡಿ ಅಂದ್ರೆ, ನೀವು ಎಲ್ಲಿಂದಾನು ಬಾಪ, ನೀನ್ ಏನ್ ಮಾಡಿದ್ಯಾ ಅಂತ ತೋರಿಸು ನನಗೆ. ಅಂಡ್ ಅದು ಒಂದು ಜರ್ನಿ. ಅದು ನಿಮ್ ಫಸ್ಟ್ ಇದ್ರಲ್ಲೇ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಎಷ್ಟು ಶರಣ್ ಅವರೆಲ್ಲ ಎಷ್ಟು ಚಿಕ್ಕ ಚಿಕ್ಕ ರೋಲ್ಸ್ ಮಾಡ್ಕೊಂಡು, ಜೂನಿಯರ್ ಇದ್ ಮಾಡ್ಕೊಂಡು, ಇವಾಗ ಈಸ್ ಅ ಹೀರೋ. ನಾವು ಅವ್ರ ಜರ್ನಿ ಸತ್ಯ ಹರಿಶ್ಚಂದ್ರ ಫಿಲ್ಮ್ ಟೈಮಲ್ಲಿ ಕೇಳ್ತಾ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ನಿಮ್ಗೆ ಸೈಮಾ ಅವಾರ್ಡ್ ಕೂಡ ಬಂತು ಅದ್ರಲ್ಲಿ ಆಕ್ಟ್ ಮಾಡಿದ್ದಕ್ಕೆ. ಕರೆಕ್ಟ್. ಸೊ ಆ ಪೇಷನ್ಸ್ ಇಲ್ಲ ಇವ್ರಿಗೆಲ್ಲ. ನನ್ಗೆ ಈ ತರ ಇದೀನಿ, ನಾನು ಸ್ಟ್ರಗಲ್ ಮಾಡ್ತೇನೆ, ನಿನ್ಗೆ ಯಾರು ಸ್ಟ್ರಗಲ್ ಮಾಡು ಅಂತ ಹೇಳಿಲ್ಲ, ನಿನ್ ಚಾಯ್ಸ್ ಅದು. ನೀನ್ ಬೇರೆ ಕೆಲ್ಸನೂ ಮಾಡ್ಬೋದು ನೀನು ಹೋಗ್ಬಿಟ್ಟು. ನನಗೂ ಯಾರು ಫೋರ್ಸ್ ಮಾಡಿಲ್ಲ ನೀನ್ ಆಕ್ಟಿಂಗ್ ಮಾಡು, ಅದ್ ಮಾಡು, ಇದ್ ಮಾಡು. ಐ ಡೋಂಟ್ ಬ್ಲೇಮ್ ಎನಿ ಒನ್. ಐ ವಿಲ್ ನಾಟ್ ಅವರಿಂದ ಹಿಂಗಾಯ್ತು, ಇವರಿಂದ ಹಂಗಾಯ್ತು, ಅಯ್ಯೋ ಯಾರು ಸಪೋರ್ಟ್ ಮಾಡ್ತಿಲ್ಲ, ಬೇಡ, ನೀನೇನು ನುಗ್ಗು ಮಾಡು. ಕಷ್ಟ ಆಗತ್ತೆ, ಹರ್ಟ್ ಆಗತ್ತೆ, ಇನ್ಸಲ್ಟ್ಸ್ ಆಗತ್ತೆ, ಆಗಲ್ಲ ಬಿಟ್ಬಿಡು. ಯು ನೀಡ್ ಟು ಹ್ಯಾವ್ ಅ ಥಿಕ್ ಸ್ಕಿನ್. ನಿಮ್ಗೆ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ನಿಮ್ಗೆ ಥಿಕ್ ಸ್ಕಿನ್ ಇರಲೇಬೇಕು, ಎಮ್ಮೆ ಚರ್ಮ ಇರಲೇಬೇಕು. ಬಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಎಷ್ಟೋ ಜನ ನನಗೆ ಅವಕಾಶಗಳೇ ಇಲ್ಲ, ನಾನು ಬಯಸಿದಂತ ಪಾತ್ರಗಳು ನನಗೆ ಬರ್ಲಿಲ್ಲ ಅಂತ ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಅಂತ ಅವ್ರಿಗೆ ಏನ್ ಹೇಳ್ತೀವಿ? ಅದೇ ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ, ಸೆನ್ಸಿಟಿವ್ ಇರ್ತಾರೆ, ಸಾಫ್ಟ್ ಇರ್ತಾರೆ, ಅಂಥವ್ರಿಗೆ ಬರಲೇಬೇಡಿ. ಸೀರಿಯಸ್ಲಿ ರಿಸ್ಕ್ ತೊಗೊಳಕ್ ಆಗಲ್ಲ ಅಂದ್ರೆ ಇಂಡಸ್ಟ್ರಿಗೆ ಬರಲೇಬೇಡಿ. ಇಟ್ ಇಸ್ ನಾಟ್ ಈಸಿ. ನಿಮ್ಗೆ ತುಂಬ ತಾಳ್ಮೆ ಇರಬೇಕು, ತುಂಬ ಮೆಂಟ್ಲಿ ಸ್ಟ್ರಾಂಗ್ ಇರಬೇಕು. ನಿಮಗೆ ಟ್ಯಾಲೆಂಟ್ ಜಾಸ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನ ಹೆಂಗೋ ನೀವು ಮಾಡ್ತಾ 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 ಕಲಿತೀರಾ. ನೀವು ಜರ್ನಿನಲ್ಲಿ ನೀವು ಕಲಿತೀರಾ. ಇನ್ನೂ ಕಲಿತಾ ಇದ್ದೀನಿ ನಾನು. ಬಟ್ ಈ ಥರ ಹಾರ್ಡ್ ವರ್ಕ್ ಮಾಡಿಕೊಂಡು ಮೆಂಟ್ಲಿ ಸ್ಟ್ರಾಂಗ್ ಇದ್ರೆ ಮಾತ್ರ ಬನ್ನಿ ದಯವಿಟ್ಟು. ಭಾವನಾ ಅವರು 18 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸಾಕಷ್ಟು ಏರಿಳಿತಗಳನ್ನ ನೋಡಿದ್ದಾರೆ, ಸಕ್ಸಸ್ ನೋಡಿದ್ದಾರೆ, ಫ್ಲಾಪ್ಸ್ ನೋಡಿದ್ದಾರೆ, ಅವಕಾಶಗಳಿಲ್ಲದೆ ಮನೇಲಿ ಕೂತಿದ್ದಾರೆ. ಮನೇಲಿ ಕೂತಾಗ ಮತ್ತೆ ಅವಕಾಶಕ್ಕಾಗಿ ಕಾಯ್ದಿರಾ ಬೇರೆ ವರ್ಕ್ ಕೂಡ ಮಾಡಿದಾರೆ. ಡ್ಯಾನ್ಸ್ ಕ್ಲಾಸಸ್ ಎಲ್ಲ ಮಾಡ್ಕೊಂಡು ಜೀವನಕ್ಕೋಸ್ಕರ ಏನಾಗ್ಬೇಕು ಅದ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ 1-2-3 ಸಿನಿಮಾ ಮಾಡಿರ್ತಾರೆ, ನಿನ್ನೆ ಮೊನ್ನೆ ಬಂದಿರ್ತಾರೆ. ಅವಕಾಶಗಳು ಅಷ್ಟಕ್ಕಷ್ಟೇ ಇರುತ್ತೆ. ರೆಮ್ಯುನರೇಷನ್ ಲೆಕ್ಕಕ್ಕೆ ಅಂತ ಹೋದಾಗ ಆ ಮಟ್ಟಕ್ಕೇನೋ ರೆಮ್ಯುನರೇಷನ್ಸ್ ಸಿಕ್ಕಿರಲ್ಲ. ಅವರ ಪ್ರತಿಭೆಗೆ, ಅವ್ರ ಟ್ಯಾಲೆಂಟ್ಗೆ ಎಷ್ಟು ಸಿಗ್ಬೇಕೋ ಅಷ್ಟಂತೂ ಸಿಕ್ಕಿರುತ್ತೆ. ಆದ್ರೆ ಅವರು ಮಾಡ್ತಾ ಇರ್ತಕ್ಕಂಥ ಸಿನಿಮಾಗಳ ಸಂಖ್ಯೆ ನೋಡಿದಾಗ, ಅವರು ಲೈಫ್ ಲೀಡ್ ಮಾಡ್ತಾ ಇರ್ತಕ್ಕಂಥದನ್ನ ನೋಡಿದಾಗ ತುಂಬಾ ಅಜಗಜಾಂತರ ಇರುತ್ತೆ. ತುಂಬಾ ಲಾವಿಶ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಅದು ಹೇಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮೂಡುತ್ತೆ. ಸೊ ನೀವು ಇಂಡಸ್ಟ್ರಿ ಅವರಾಗಿದ್ಕೊಂಡು, ಒಬ್ಬ ನಟಿಮಣಿ ಆಗಿದ್ಕೊಂಡು ಇದನ್ನ
ಇದಕ್ಕೆ ಪ್ರತಿಕ್ರಿಯಿಸೋದಾದ್ರೆ ಹೇಗೆ ಹೇಳ್ತೀರಾ ಅಂತ? ಲೆಟ್ಸ್ ನಾಟ್ ಜಡ್ಜ್ ಎನಿವನ್. ಇವಾಗ ಹೇಳಬೇಕು ಅಂದರೆ ನನಗೂ ದೊಡ್ಡ ದೊಡ್ಡ ಕಾರಲ್ಲಿ ಐ ವಾಂಟ್ ಟು, ನನಗೂ ಇಷ್ಟ, ನನಗೆ ರೇಂಜ್ ರೋವರ್ ಕಾರ್ ತುಂಬ ಇಷ್ಟ, ನನಗೆ ಮಿನಿ ಕೂಪರ್ ಕಾರ್ ತುಂಬ ಇಷ್ಟ ನನಗೆ. ಅದು ದೇವರು ಆ ಶಕ್ತಿ ಕೊಟ್ಟಾಗ ನಾನು ತೊಗೊಳ್ತೀನಿ ನಾನು ಆ ಥರ. ಬಟ್ ಇವಾಗ ರೆಂಟಲ್ಗೂ ಸಿಗುತ್ತೆ ನಿಮಗೆ ಓಕೆ ಅಲ್ವಾ? ನಿಮ್ಗೆಲ್ಲಾದ್ರೂ ಹೋಗ್ಬೇಕು ಅಂದರೆ ಯು ಫೀಲ್ ಲೈಕ್ ಗೋಯಿಂಗ್, ಚೆನ್ನಾಗಿ ಹೋಗ್ಬೇಕು ಅಂತಂದ್ರೆ ನೀವು ರೆಂಟಿಗೂ ತಗೊಂಡು ನೀವು ಹೋಗ್ಬೋದು. ಬಟ್ಟೆಗಳು ರೆಂಟಿಗೆ ಕೊಡ್ತಾರೆ. ನಮ್ಮ ಫ್ರೆಂಡ್ಸ್ ಇದ್ದಾರೆ ಫ್ಯಾಷನ್ ಡಿಸೈನರ್ಸು, ಅವರು ಬಟ್ಟೆ ಕೊಡ್ತಾರೆ ಇದು ಮಾಡೋಕ್ಕೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ. ಬಟ್ ಅವ್ರು ತೋರಿಸ್ಕೊಡೋದು ಪ್ರಾಬ್ಲಿ ಓಕೆ ಇದು ನಂದೇ ಅಂತ ಇರ್ಬೋದು. ಬಿಕಾಸ್ ಆಸೆ ಇರುತ್ತೆ, ಯಾರಿಗೆ ಆಸೆ ಇರಲ್ಲ ಈ ತರ ಎಲ್ಲ ಲಾವಿಶ್ ಆಗಿ ಲಕ್ಸುರಿಯಸ್ ಆಗಿ ಲೈಫ್ ನ ಲೀಡ್ ಮಾಡೋದು. ಆಯ್ತು, ನೀವ್ ಹೇಳಿದ್ರಲ್ಲ, ನಾನು ಇನ್ನೊಂದಕ್ಕೆ ಅದಕ್ಕೆ ಹೇಳ್ತೀನಿ. ಇವೆಲ್ಲನು ಇದ್ ಮಾಡ್ಬೋದು, ರೆಂಟಿಗೆ ತಗೋಬಹುದು. ಒಂದು ಫ್ಲಾಟ್ ತಗೊಂಡ್ರಂತೆ ಅವರು, ಒಂದು ಕಾಸ್ಟ್ಲಿ ಕಾರ್ ತಗೊಂಡ್ರಂತೆ, ಫಾರಿನ್ ಟ್ರಿಪ್ಗಳು ಹೊಡಿತಾ ಇದಾರಂತೆ, ಕಾಸ್ಟ್ಲಿ ಶೂ ಹಾಕಿದಾರಂತೆ, ಅವ್ರು ಹಾಕೊಂಡ್ ಅವ್ರ ಕೈಲಿರೋ ಬ್ಯಾಗ್ ಎಷ್ಟು ಗೊತ್ತಾ, 3 lakh ಅಂತೆ. ಈ ತರದ ಒಂದಷ್ಟು ಪ್ರಶ್ನೆಗಳು ಬರುತ್ತಲ್ಲ, ಅಂತ ಊಹಾಪೋಹಗಳು ಇರ್ಬೋದಲ್ವಾ. ಸಿ ಐ ಡೋಂಟ್ ವಾಂಟ್ ಟು ಜಡ್ಜ್ ಎನಿವನ್. ಅವ್ರು ಯಾವ್ದೇ ರೀತಿನಲ್ಲಿ ಏನ್ ಇದು ಮಾಡ್ತಿದಾರೋ ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರು ಮಾಡ್ಕೊತಾ ಇರೋದು. ನನಗೆ ಆತರ ನಾನು ದುಡ್ದು ಸಂಪಾದನೆ ಮಾಡಿ ನನಗೆ ಇಷ್ಟ ಆಗುತ್ತೋ ಅಷ್ಟರ ಅದರಲ್ಲೇ ನಾನು ಖುಷಿಯಾಗಿದ್ದೀನಿ. ನಾನು ಬೇರೆಯವ್ರದ್ದು ವಿಚಾರ ನನಗೆ ಬೇಡ, ಅವ್ರ ಇಷ್ಟ, ಅವ್ರ ಲೈಫು, ನಾನು ಯಾಕೆ. ಮತ್ತೊಂದು ಟಾಕ್ ಇರ್ತಕ್ಕಂಥದ್ದು, ಸಾಕಷ್ಟು ಜನ ಕಾಂಪ್ರಮೈಸ್ ಕೇಳ್ತಾರೆ ಹೀರೋಯಿನ್ಸ್ ನ ಅಂತ ಒಂದು ಮಾತಿದೆ. ಸೊ ಒಂದಷ್ಟು ಜನ ಮೀಟು ಆರೋಪಗಳು ಮಾಡಿದ್ರು, ಬೋಲ್ಡ್ ಆಗಿ ಬಂದು ಹೊರಗಡೆ ಹೇಳಿದ್ರು, ಈ ತರ ಹಿಂಗ್ ಮಾಡಿದ್ರು ಅಂತ. ನೀವು ಸುಮಾರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಸೊ ಆ ಒಂದು ವಿಚಾರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಅಫ್ಕೋರ್ಸ್ ನನಗೂ ಆಗಿದೆ. ಓಕೆ, ಇದು ಫಸ್ಟ್ ಟೈಮ್ ಹೇಳ್ತಾ ಇರೋದು ನಾನು ಆಕ್ಚುಲಿ. ಅಫ್ಕೋರ್ಸ್ ಈ ಎಕ್ಸ್ಪೀರಿಯನ್ಸಸ್ ಎಲ್ಲರಿಗೂ ಆಗಿದೆ. ಬಟ್ ಐ ಫೀಲ್ ಅದಕ್ಕೆ ಹೇಳಿಲ್ವಾ, ನೀವು ತುಂಬಾ ಸ್ಟ್ರಾಂಗ್ ಇರಬೇಕು ನೀವು ಮೆಂಟಲಿ. ನೀವು ಯಾವ ರೀತಿ ನಿಮ್ಮ ಸಕ್ಸಸ್ನ ಕಾಣಬೇಕು, ಕೆಲಸ ಮಾಡಬೇಕು, ನಿಮ್ಮ ಅಪ್ಬ್ರಿಂಗಿಂಗು ಎಲ್ಲ ಮ್ಯಾಟ್ರ್ ಆಗುತ್ತೆ ಇದರಲ್ಲಿ, ಎಲ್ಲ ಮ್ಯಾಟ್ರ್ ಆಗುತ್ತೆ. ಕಾಂಪ್ರಮೈಸ್ ಆಗದೆ ಅದು ಇದು ಮಾಡ್ದೇನೆ ನಾನು ಹೋಗ್ತೀನಿ, ಅವ್ರವ್ರ ಪರ್ಸನಲ್ ಚಾಯ್ಸಸ್ಗೆ ಬಿಟ್ಟಿದ್ದು ನಾನು. ಮೀ ಟು ವಾಸ್ ಅ ವೆರಿ ಇಂಪಾರ್ಟೆಂಟ್ ಮೂಮೆಂಟ್. ಅದಾದ್ಮೇಲೆ ಇಂಡಸ್ಟ್ರಿ ತುಂಬಾ ಚೇಂಜ್ ಆಗಿದೆ. ಎಲ್ಲ ಹುಡುಗಿರ್ಗೂ ಥ್ಯಾಂಕ್ ಯು, ಯಾರ್ಯಾರು ಎದ್ ನಿಂತ್ಕೊಂಡು ಅದ್ರ ಬಗ್ಗೆ. ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಭಯ ಶುರುವಾಗಿದೆ, ಅಯ್ಯೋ ನಂದೆಲ್ಲ ಹೊರಗಡೆ ಬರುತ್ತೋ. ಸೋಷಿಯಲ್ ಮೀಡಿಯಾ ಇಂದಾನು ಅಷ್ಟೇ. ಮೀಟು ಆದ್ಮೇಲೆ ಅಂತೂ ಸೋಷಿಯಲ್ ಮೀಡಿಯಾ ಅವರು ಲೈಕ್ ಒಂದ್ ಚೂರ್ ಏನಾದ್ರು ಆಯ್ತು ಅಂದ್ರೂ ದೇ ವಿಲ್ ಆಲ್ಸೋ ಕಮೆಂಟ್ಸ್ ಗಳು ಆಗ್ಬೋದು, ಅದಾಗ್ಬೋದು, ಆ ಭಯನೂ ಇರುತ್ತೆ ಎಲ್ಲರಿಗೂ. ಇವಾಗ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಇಂಡಸ್ಟ್ರಿ. ಆಕ್ಚುಲಿ ನಾನು ಬಂದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್, ಆರ್ ಮೇ ಬಿ ನಾನ್ ಪ್ರಿಪೇರ್ಡ್ ಆಗಿರ್ಲಿಲ್ವಾ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಎಲ್ಲಾರು ಅಂತ. ಒಬ್ಬೊಬ್ರು ಒಂದೊಂಥರ, ಐ ಆಮ್ ನಾಟ್ ಸೇಯಿಂಗ್ ಎಲ್ಲಾದು ಹಂಗಿತ್ತು. ನಿಮ್ಗೆ ಆ ತರದ ಒಂದು ಇದು ಬಂದಾಗ ನೀವು ಅದನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ ಅಂತ ನನ್ಗೆ ಅರ್ಥನೇ ಆಗ್ಲಿಲ್ಲ. ನನಗೆ ಫಸ್ಟ್ ವಾಟ್ ಇಸ್ ದಿಸ್ ಕಾಂಪ್ರಮೈಸ್, ದುಡ್ಡದ ಅಂತ ಅನ್ಕೊಂತಿದ್ದೆ ನಾನು. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಆಲ್ಸೋ ಅವಾಗ ನನಗೆ. ಸೊ ಬಿಕಾಸ್ ಎಲ್ಲ ಈಸಿ, ನನ್ಗೆ ಹಂಗೆ ಇತ್ತು, ನಂಗೆ ಆಡಿಷನ್ ಕೊಡ್ಬೇಕು, ಅವ್ರ ಸೀನ್ ಕೊಡ್ತಾರೆ. ಕೆಲವರೆಲ್ಲ ಹೇಳ್ತಾರೆ, ಇಲ್ಲ ರೀ ನನಗೆ ಅದೆಲ್ಲ ಇಷ್ಟ ಆಗಲ್ಲ, ನನಗೆ ಸಿನಿಮಾನೇ ಬೇಡ ಹಂಗಿದ್ರೆ ಅಂತ ಹೇಳ್ಬಿಟ್ಟು ಹೋಗೋರು ಇರ್ತಾರೆ. ನಾನು ಅಂತ ಕೆಲವರು ಅಕ್ಸೆಪ್ಟ್ ಮಾಡೋರು ಇರ್ತಾರೆ. ಅದಕ್ಕೆ ನಾನು ಕೇಳ್ತಾ ಇರೋದು. ನಾನು ಫಸ್ಟ್ ಕ್ಯಾಟಗರಿ. ಐ ಮೇ ಬಿ ನಾಟ್ ರೂಡ್, ಸಾರಿ ಸರ್, ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ಬಿಟ್ಟು ಇಡ್ತಿದ್ದೆ ನಾನು ಫೋನ್ ಅಷ್ಟೇ. ಗ್ರೇಟ್. ಈ ನಮ್ಮ ಸಂದರ್ಶನದಲ್ಲಿ ಸಾಕಷ್ಟು ಸೂಕ್ಷ್ಮ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಲ್ಲ, ಈ ತರ ಸೂಕ್ಷ್ಮ ವಿಚಾರಗಳನ್ನ ನೋಡ್ತಾ ಇರ್ತಕ್ಕಂತ ಈಗ ಒಂದಷ್ಟು ನಟಿಮಣಿಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನೆಲ್ಲ ನೋಡಿದ್ರೆ ಅಂತಕ್ಕಂಥದ್ದು. 100% ಹೆಲ್ಪ್ ಆಗುತ್ತೆ. ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಾದ್ರೆ, ನಟಿಮಣಿಯರ ಬಾಡಿ ಶೇಮಿಂಗ್ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ. ಹೀರೋಯಿನ್ಸ್ ಚೆನ್ನಾಗಿದ್ರು ಕಷ್ಟ, ಚೆನ್ನಾಗಿಲ್ಲ ಅಂದ್ರೂ ಕಷ್ಟ, ಸ್ವಲ್ಪ ದಪ್ಪ ಆದ್ರೂ ಕಷ್ಟ, ಸಣ್ಣ ಇದ್ರು ಕಷ್ಟ. ಸಣ್ಣ ಇದ್ರೆ ಚಿನ್ನದೇ ಇಲ್ಲೇನೋ ಇವ್ರು ಏಕಪ್ಪ ಹಿಂಗೆ ಒಣಕೊಂಡು ಹೋಗ್ಬಿಟ್ಟವ್ರೆ ಅಂತಾರೆ. ಚೆನ್ನಾಗಿ ತಿಂದು ದಪ್ಪ ಆದ್ರೆ ನೋಡಿ ದಪ್ಪ ಇದಾರೆ ಅಂತಾರೆ. ಬಟ್ ಹೆಣ್ಮಕ್ಳಿಗೆ ಎಷ್ಟೆಲ್ಲಾ ಸಮಸ್ಯೆ ಇರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. PCOD ಸಮಸ್ಯೆ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಥೈರಾಯ್ಡ್ ಆಗುತ್ತೆ, ಏನೇನೋ ಇರುತ್ತೆ. ನೀವೊಬ್ಬ ನಟಿಮಣಿಯಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ?